ಹಲೋ ಡಿಯರ್ ವಿಜೇಂದ್ರ ಕ್ಷತ್ರಿಯ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ರಾಬರ್ಟ್ ಗ್ರೇವ್ಸ್ ಬರೆದಿರ್ತಕ್ಕಂಥ ದ ಲೆವೆಲರ್ ಪೋಯಮನ್ನು ಕನ್ನಡದಲ್ಲಿ ವಿವರಿಸಿದ್ದೀನಿ. ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಎಲ್ಲ ಮುಗಿದ ಮೇಲೆ ಈ ಪೋಯಮ್ನ ಕುರಿತಾಗಿ ಕೆಲವು ಪಾಯಿಂಟ್ಸ್ಗಳನ್ನು ಬರೆದಿದ್ದೀನಿ ಮತ್ತು ಒಂದು ಪ್ಯಾರಾಗ್ರಾಫ್ ಕ್ರಿಟಿಕಲ್ ಅಪ್ರಿಸಿಯೇಷನ್ ಕೊಟ್ಟಿದ್ದೀನಿ. ಎಕ್ಸಾಮಿನೇಷನಲ್ಲಿ ಉತ್ತರ ಬರೆಯೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಇದೇ ಪೋಯಮನ್ನು ಸಿಂಪಲ್ ಇಂಗ್ಲೀಷ್ನಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡಿ. ರಾಬರ್ಟ್ ಗ್ರೇವ್ಸ್ ಹುಟ್ಟಿದ್ದು 1895ರಲ್ಲಿ, ತೀರಿಕೊಂಡಿದ್ದು 1985ರಲ್ಲಿ. ಇವರು ಚಿಕ್ಕವರಿರುವಾಗಲೇ ಸೈನ್ಯ ಸೇರಬೇಕಾಗುತ್ತೆ. ಮೊದಲನೆಯ ಜಾಗತಿಕ ಯುದ್ಧದಲ್ಲಿ ಇವರು ಸಕ್ರಿಯರಾಗಿ ಪಾಲ್ಗೊಳ್ಳುತ್ತಾರೆ. ಹಾಗಾಗಿ ಇವರಿಗೆ ಯುದ್ಧದ ಅನುಭವ ತುಂಬ ಸ್ವಂತವಾಗಿ ಬಂದಿರತಕ್ಕಂಥದ್ದು. ಒಂದು ಬಾರಿ ಇವರು ಎಷ್ಟೊಂದು ಗಾಯಗೊಂಡಿರ್ತಾರೆ ಅಂದರೆ ಡಾಕ್ಟರು ಇವರನ್ನು ಮೃತ ಅಂತ ಘೋಷಣೆ ಕೂಡ ಮಾಡಿಬಿಡ್ತಾರೆ. ಇವರು ಮೃತರಾದ ವಿಷಯವನ್ನು ಫ್ಯಾಮಿಲಿ ಕೂಡ ತಿಳಿಸ್ತಾರೆ. ಮುಂದೆ ಇವರು ವಿಸ್ಮಯಕಾರಿಯಾಗಿ ಬದುಕಿ ಮತ್ತೆ ಬರ್ತಾರೆ ವಾಪಸ್. ಇವರ ಕವಿತೆಗಳಲ್ಲಿ ಆ ಯುದ್ಧದ ಅನುಭವಗಳನ್ನು ಇವರು ಹಂಚಿಕೊಂಡಿದ್ದಾರೆ. ಹಾಗೆಯೇ ನಿಮ್ಮಲ್ಲಿ ಇನ್ನೊಂದು ಕಳಕಳಿಯ ವಿನಂತಿ. ನನ್ನ ಈ ಚಾನೆಲ್ನ ಸಬ್ಸ್ಕ್ರೈಬರ್ ಸಂಖ್ಯೆ ಈಗ 1 ಲಕ್ಷಕ್ಕೆ ಹತ್ತಿರ ಬಂದಿದೆ. ಈ ಮೈಲುಗಲ್ಲನ್ನು ನಾನು ದಾಟಬೇಕು ಅಂತಂದರೆ ನೀವು ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಇದೊಂದು ಹೆಮ್ಮೆಯ ವಿಷಯ ನಮಗೆ. ಅದಕ್ಕೆ ಈ ವಿಡಿಯೋ ನೋಡಿದ ನಂತರ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬನ್ನಿ ಈಗ ಪೋಯಮನ್ನು ವಿವರಿಸ್ತಾ ಹೋಗ್ತೀನಿ. ನಿಯರ್ ಮಾರ್ಟಿನ್ ಪಿಚ್, that night of a hell, 2 men were struck by the same shell. ಮಾರ್ಟಿನ್ ಪುಯಿಚ್ ಅನ್ನೋದು ಫ್ರಾನ್ಸ್ನಲ್ಲಿ ಒಂದು ಜಾಗ. ಇದು ಆರಾಸ್ ಅನ್ನುವ ನಗರಕ್ಕೆ ಹತ್ತಿರವಾಗಿದೆ. ಅದು ಭೀಕರವಾಗಿ ಯುದ್ಧ ನಡೆದಿರ್ತಕ್ಕಂಥ ಒಂದು ಸ್ಥಳ. ಅಲ್ಲಿ 2 ಸೈನಿಕರು ಒಂದು ಶೆಲ್ಲಿನ ಹೊಡೆತಕ್ಕೆ ಸಿಕ್ಕಿ ಸತ್ತು ಹೋಗ್ತಾರೆ. ನೋಡಿ, ಶೆಲ್ ಅಂದರೆ ಹೀಗಿರ್ತವೆ. ಇವುಗಳನ್ನು ಹಾರಿಸುವ ತುಪಾಕಿ ಹೀಗಿರುತ್ತೆ. ಅದಕ್ಕೆ ಅದನ್ನು ನೈಟ್ ಆಫ್ ಎ ಹೆಲ್ ಅಂತ ಹೇಳ್ತಾನೆ. ಟುಗೆದರ್ ಟಂಬ್ಲಿಂಗ್ ಇನ್ ಒನ್ ಹೀಪ್, ಸೆನ್ಸ್ಲೆಸ್ ಆ್ಯಂಡ್ ಲಿಂಪ್ ಲೈಕ್ ಸ್ಲಾಟರ್ಡ್ ಶೀಪ್. ಆ ಶೆಲ್ನ ಹೊಡೆತಕ್ಕೆ ಆ 2 ಸೈನಿಕರು ಕುಸಿದು ಒಬ್ಬರ ಮೇಲೆ ಒಬ್ಬರು ಬೀಳ್ತಾರೆ. ಹೀಪ್ ಅಂದರೆ ರಾಶಿ ಅಂತ, ಅದು ರಾಶಿ ಥರ ಕಾಣ್ತಾ ಇತ್ತು. ಪ್ರಜ್ಞೆ ತಪ್ಪಿ ಅವರು ಕುಸಿದು ಬಿದ್ದಾಗ ಅವರು ಕೊಯ್ದು ಹಾಕಿದ ಕುರಿಗಳಂತೆ ಕಾಣ್ತಾ ಇದ್ರು. ಅಂದರೆ ಸತ್ತಾಗ ಸೈನಿಕನಿಗೆ ಯಾವ ಬೆಲೆಯೂ ಇರಲ್ಲ ಅಂತ. One was a pale 18-year-old, blue-eyed and thin and not too bold. ಅದರಲ್ಲಿ ಒಬ್ಬ ಸೈನಿಕ ಕೇವಲ 18 ವರ್ಷದವನು. ನಿಸ್ತೇಜವಾದ ಸಪ್ಪೆ ಮುಖ ಮತ್ತು ಅವನ ಕಣ್ಣುಗಳು ನೀಲಿಯಾಗಿದ್ದವು. ಮುಖ ನಿಸ್ತೇಜವಾಗಿದೆ ಯಾಕಂದರೆ ಅವನಿಗೆ ಹೋರಾಟದಲ್ಲಿ ಇಂಟ್ರೆಸ್ಟ್ ಇಲ್ಲ. ಒತ್ತಾಯ ಮಾಡಿ ಅವನನ್ನು ಕಳಿಸಿದ್ದಾರೆ. ನೀಲಿ ಕಣ್ಣುಗಳು ಅಮಾಯಕತೆಯನ್ನು ತೋರಿಸ್ತವೆ. ಪ್ರೆಸ್ಡ್ ಫಾರ್ ದ ವಾರ್, ನಾಟ್ 10 years too soon. ಅವನು ಚಿಕ್ಕವನು, ಇನ್ನೂ 10 ವರ್ಷದ ನಂತರ ಇವನನ್ನು ಕಳಿಸ್ಬೇಕಾಗಿತ್ತು ಅಂತ ಹೇಳ್ತಾನೆ ಕವಿ. 18 ವರ್ಷದ ಹುಡುಗನಿಗೆ ಸರಿಯಾಗಿ ತರಬೇತಿ ಕೊಡಲಿಕ್ಕಾಗುತ್ತಾ ಅಂತಹ ಒಂದು ಭೀಕರ ಯುದ್ಧದಲ್ಲಿ ಹೋಗಲಿಕ್ಕೆ? ಯುದ್ಧದಲ್ಲಿ ಸೋಲಬಾರದು ಅನ್ನೋ ಕಾರಣಕ್ಕೆ ಕಮಾಂಡರ್ಗಳು ಚಿಕ್ಕ ಚಿಕ್ಕ ಮಕ್ಕಳನ್ನು ಯುದ್ಧಕ್ಕೆ ಕಳಿಸಿದರೆ ಹೇಗೆ? ಆ ಹುಡುಗನ ಸಪ್ಪೆ ಮುಖ ನೋಡಿದರೆ ಗೊತ್ತಾಗ್ಬಿಡುತ್ತೆ ಇವನಿಗೆ ಹೋರಾಟ ಮಾಡಲಿಕ್ಕೆ ಆಗಲ್ಲ ಅಂತ. ಆದರೂ ಅವನನ್ನು ಬಲಿ ಕೊಡೋಕಂತನೇ ಕರ್ಕೊಂಡು ಹೋದಂಗಿದೆ. ದ ಶೇಮ್ ಆ್ಯಂಡ್ ಪಿಟಿ ಆಫ್ ಹಿಸ್ ಪ್ಲಾಟೂನ್. ಪ್ಲಾಟೂನ್ ಅಂದರೆ ಸೈನ್ಯದ ಒಂದು ತುಕಡಿ ಅಂತ. ಈ ಸಣ್ಣ ಹುಡುಗರನ್ನು ಕಳಿಸಿದ್ದಕ್ಕಾಗಿ ಇವರಿಗೆ ನಾಚಿಕೆ ಬರಬೇಕು ಅಂತ ಹೇಳ್ತಾನೆ. ದ ಅದರ್ ಕೇಮ್ ಫ್ರಮ್ ಫಾರ್ ಆಫ್ ಲ್ಯಾಂಡ್ಸ್. ಇನ್ನೊಬ್ಬ ಸೈನಿಕ ಇಲ್ಲಿಯವನಲ್ಲ, ಯಾವುದೋ ದೂರದ ಊರಿನಿಂದ ಬಂದವನು. ವಿತ್ ಬ್ರಿಸ್ಲಿಂಗ್ ಚಿನ್ ಆ್ಯಂಡ್ ವಿಸ್ಕರ್ಡ್ ಹ್ಯಾಂಡ್ಸ್. ಅವನಿಗೆ ಕುರುಚಲ ಗಡ್ಡ ಇತ್ತು. ಅವನ ಕೈಗಳು ತುಂಬ ಒರಟಾಗಿದ್ದವು ಅಥವಾ ಕೈಗಳು ರೋಮಭರಿತವಾಗಿದ್ದವು ಅಂತ ಕೂಡ ಹೇಳ್ಬೋದು. ಅಂದ್ರೇನು, ಅವನು ಫುಲ್ ರಫ್ ಮನುಷ್ಯ ಅಂತ. ಹಿ ಹ್ಯಾಡ್ ನೋನ್ ಡೆತ್ ಆ್ಯಂಡ್ ಹೆಲ್ ಬಿಫೋರ್ ಇನ್ ಮೆಕ್ಸಿಕೋ ಆ್ಯಂಡ್ ಈಕ್ವೆಡರ್. ಇದಕ್ಕೆ ಮೊದಲು ಇವನು ಸಾವನ್ನು ತುಂಬ ಹತ್ತಿರದಿಂದ ನೋಡಿದ್ದಾನೆ. ನರಕ ಯಾತನೆಯನ್ನೂ ಪಟ್ಟಿದ್ದಾನೆ. ಇನ್ ಮೆಕ್ಸಿಕೋ ಆ್ಯಂಡ್ ಈಕ್ವೆಡರ್ ಏನು ಸಜೆಸ್ಟ್ ಮಾಡುತ್ತಂದರೆ ಇವನು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಹೋರಾಡಿದ್ದ ಅಂತ. ಅಂದರೆ ಇವನೊಬ್ಬ ತುಂಬ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಸೋಲ್ಜರ್ ಮತ್ತು ಇವನೊಬ್ಬ ಪ್ರೊಫೆಷ್ನಲ್ ಸೋಲ್ಜರ್.
ಮರ್ಸಿನರಿ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಇಬ್ಬರು ಬಲಿಯಾಗ್ತಾರೆ ಒಂದೇ ಶೆಲ್ಲಿಗೆ. ಅವರಿಬ್ಬರು ಬೇರೆ ಬೇರೆ ಆಗಿರ್ತಾರೆ. ಒಬ್ಬ ಅನುಭವನೇ ಇಲ್ಲದೇ ಇರತಕ್ಕಂಥ ಒಬ್ಬ ಚಿಕ್ಕ ಹುಡುಗ, ಇನ್ನೊಬ್ಬ ತುಂಬ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಪ್ರೊಫೆಷನಲ್ ಸೋಲ್ಜರ್. ಆದರೆ ವೈರಿಯ ತುಪಾಕಿಯ ಮುಂದೆ ಇವರಿಬ್ಬರೂ ಒಂದೇ. ಯೆಟ್ ಇನ್ ಹಿಸ್ ಡೆತ್ ದಿಸ್ ಕಟ್ ಥ್ರೋಟ್ ವೈಲ್ಡ್. ಇಲ್ಲಿ ಕಟ್ ಥ್ರೋಟ್ ವೈಲ್ಡ್ ಅಂದಿದ್ದು ಆ ಪ್ರೊಫೆಷನಲ್ ಸೋಲ್ಜರ್ಗೆ. ಇಲ್ಲಿ ಈ ಫ್ರೇಸ್ನ ಅರ್ಥ ಏನಂದರೆ ಫೆರೋಷಿಯಸ್ ಅಂತ. ಗ್ರೂನ್ಡ್ ಮದರ್ ಮದರ್ ಲೈಕ್ ಎ ಚೈಲ್ಡ್. ಇಂತಹ ಒಬ್ಬ ಭಯಂಕರ ಮನುಷ್ಯ, ಶಕ್ತಿಶಾಲಿ ಧೈರ್ಯವಂತ ಸೈನಿಕ, ಸಾವು ಬಂದಾಗ ಅಮ್ಮ ಅಮ್ಮ ಅಂತ ಸಣ್ಣ ಮಗುವಿನಂತೆ ಮುಳುಗುತ್ತಾನೆ. ನೋವಿನಲ್ಲಿ ಬರುವ ಆ ಶಬ್ದ ಇರುತ್ತಲ್ಲ, ಅಂತ, ಅದನ್ನು ಗ್ರೂನ್ ಅಂತ ಹೇಳ್ತಾರೆ. While the poor innocent in man's clothes died cursing God with brutal oaths. Innocent in man's clothes ಅಂದರೆ ಏನೂ ಅರಿಯದ ಅಮಾಯಕ ಜನ, ಸಾಮಾನ್ಯ ಜನ. ಇವರು ಸಾಯುವಾಗ ದೇವರಿಗೆ ಹಿಡಿ ಶಾಪ ಹಾಕ್ತಾರೆ. ಕೆಟ್ಟ ಕೆಟ್ಟ ಪದಗಳಿಂದ ದೇವರನ್ನ ಬೈತಾರೆ. ಓಲ್ಡ್ ಸಾರ್ಜೆಂಟ್ ಸ್ಮಿತ್, ಕೈಂಡೆಸ್ಟ್ ಆಫ್ ಮೆನ್. ಈ ಸಾರ್ಜೆಂಟ್ ಅನ್ನೋದು ಮಿಲಿಟರಿಯಲ್ಲಿ ಒಂದು ರ್ಯಾಂಕ್. ಭಾರತೀಯ ವಾಯುಸೇನೆಯಲ್ಲಿ ಈ ರ್ಯಾಂಕ್ ಇದೆ. ನಾನು ವಾಯುಸೇನೆಯಲ್ಲಿರುವಾಗ ಕೆಲವು ವರ್ಷಗಳು ಸಾರ್ಜೆಂಟ್ ಆಗಿ ಇದ್ದೆ. ಇರಲಿ, ಏನು ನೆನಪಾಯಿತು ಹೇಳಿದೆ. ಈ ಸಾರ್ಜೆಂಟ್ ಸ್ಮಿತ್ ಬಹಳ ಒಳ್ಳೆಯ ಮನುಷ್ಯ. ಇವನದು ಕ್ಲಾರ್ಕ ಕೆಲಸ. wrote out 2 copies and then of his accustomed funeral speech to cheer the women folk of each. ಈ ಸಾರ್ಜೆಂಟ್ ಸ್ಮಿತ್ನ ಕೆಲಸ ಏನಂದರೆ, ಸತ್ತ ಸೋಲ್ಜರ್ ಮನೆಗಳಿಗೆ ಅವರು ಹುತಾತ್ಮರಾದ ಸುದ್ದಿಯನ್ನು ತಿಳಿಸುವುದು. ಆವತ್ತು ಅವನು 2 ಕಾಪಿಗಳನ್ನು ತಗೊಳ್ತಾನೆ. ಆ ಎನ್ವಲಪ್ ಮೇಲೆ 2 ಅಡ್ರೆಸ್ಗಳನ್ನು ಬರೀತಾನೆ. ಅದರೊಳಗೆ ಈ ಪ್ರಿಂಟೆಡ್ ಫ್ಯೂನರಲ್ ಸ್ಪೀಚ್ ಇರುವ ಕಾಗದವನ್ನು ಮಡಿಚಿ ಒಳಗಡೆ ಹಾಕ್ತಾನೆ. ಆಮೇಲೆ ಅದನ್ನು ಪೋಸ್ಟ್ ಮಾಡ್ತಾನೆ. ಕೊನೆಯ ಸಾಲಿನಲ್ಲಿ ಟು ಚೀರ್ ಅಪ್ ದಿ ವುಮನ್ ಫೋಕ್ ಆಫ್ ಈಚ್ ಅಂತ ಇದೆ. ಅಂದರೆ ಇಲ್ಲಿ ಆ ಹುಡುಗನ ತಾಯಿಗೆ ಮತ್ತು ದೊಡ್ಡ ಸೋಲ್ಜರ್ ಏನಿದ್ದ, ಪ್ರೊಫೆಷನಲ್ ಸೋಲ್ಜರ್, ಅವನ ಹೆಂಡತಿಗೆ ಈ ವಿಷಯವನ್ನು ತಿಳಿಸ್ತಾರೆ. ಈಗ ನೋಡೋಣ ಸಾರ್ಜೆಂಟ್ ಸ್ಮಿತ್ ಕಳಿಸಿರ್ತಕ್ಕಂಥ ಆ ಫ್ಯೂನರಲ್ ಸ್ಪೀಚ್ ಹೇಗಿದೆ ಅಂತ. He died a hero's death, and we, his comrades of A Company, deeply regret his death. We shall all deeply miss so true a Paul. Paul means a friend. Such is a soldier's life. एक फौजी का जिंदगी बस इतना ही. ಒಬ್ಬ ಸೈನಿಕನ ಲೈಫ್ ಇಷ್ಟೇನೇ. ಈಗ ಇಲ್ಲಿ ಅನಾಲಿಸಿಸ್ ಇರತಕ್ಕಂಥ ಒಂದು ಪ್ಯಾರಾಗ್ರಾಫನ್ನು ಕೊಡ್ತೀನಿ, ಇದನ್ನು ಓದಿ. ಈಗ ಮೊದಲು ಇಲ್ಲಿ ವಿಡಿಯೋನ ನಿಲ್ಲಿಸಿ ಇದಿಷ್ಟನ್ನು ಓದಿ, ನಂತರ ವಿಡಿಯೋ ಸ್ಟಾರ್ಟ್ ಮಾಡಿ ಮುಂದಿನ ಭಾಗವನ್ನು ಓದಿ. ಈ ಭಾಗ Here are the key points of analysis. War is a senseless act. War doesn't care for one's life. War brings misery, nothing else. Enemy's bullet doesn't discriminate between an innocent man and a professional soldier. Your life is valuable to you and your family, but not to the soldier fighting on the other side. A soldier becomes a number when he dies. He loses all his identity. There's a meaning when a soldier sacrifices his or her life defending his people, and it becomes meaningless when he or she dies to satisfy the ego of some arrogant dictator. Every soldier doesn't fight with enthusiasm. Some do it because of force or for money. ಪೋಯಮ್ನ ಎಕ್ಸ್ಪ್ಲನೇಷನ್ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಆದರೂ ಇಂಗ್ಲೀಷ್ನಲ್ಲಿ ಇದನ್ನು ಒಂದು ಬಾರಿ ಕೇಳಿದ್ರೇ ಚೆನ್ನಾಗಿರುತ್ತೆ. ಅದರ ಲಿಂಕ್ ಇಲ್ಲಿದೆ ನೋಡಿ.
ಈ ವಿಡಿಯೋ ಸ್ವಲ್ಪ ಆದರೂ ಉಪಯುಕ್ತ ಅಂತ ನಿಮ್ಗೆ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಜೈ ಹಿಂದ್.